ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಡಬಲ್ ಮರ್ಡರ್. ಕುಟುಂಬ ಕಲಹ ಹಿನ್ನೆಲೆ ಕೊಲೆ ಮಾಡಿರುವ ಶಂಕೆ. ಹೆಂಡತಿ ಮತ್ತು ನಾದಿನಿಯ ಕತ್ತು ಕೊಯ್ದು ಕೊಲೆ ಮಾಡಿರುವ ಶಂಕೆ. ಚಿಂತಾಮಣಿ ನಗರದ ಜೆಜೆ ಕಾಲೋನಿಯಲ್ಲಿ ಘಟನೆ. ಜೆಜೆ ಕಾಲೋನಿಯ ನಿವಾಸಿ ಏಜಾಜ್ ಕೊಲೆ ಆರೋಪಿ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ವಾರದಿಂದ ಎರಡು ಸಲ ಎಲ್ಲ ವಿಸಾಪ್ ಎಲ್ಲ ಆಗೋಗೈತೆ ಸರ್. ಮೊನ್ನೆ ಬಂದಿದ್ದ ಬಾ ಅಂತ, ಅವಳು ಹೋಗಿಲ್ಲ. ಮತ್ತೆ ಇನ್ನೊಂದು ಚಾನ್ಸ್ ಕೊಡು, ನಾವೆಲ್ಲ ಇದ್ದೀವಿ, ಏನೋ ಒಂದು ಇದು ಮಾಡ್ತೀವಿ ಅಂತ ಹೇಳಿದ್ರು. ಅವಳು ನಾನು ಹೋಗಲ್ಲ, ನನಗೆ ಅವನು ಇದೆ ಕುಡ್ಕೊಂಡು ಏನು ಹಾಕಲ್ಲ, ಮಕ್ಳಿಗೂ ಬಟ್ಟೆನೂ ತೊಗೊಲ್ಲ, ಕಾಸು ಕೊಡಲ್ಲ, ಕುಡ್ಕೊಂಡು ಬಂದು ಯಾವಾಗಲೂ ಇದು ಮಾಡ್ತಾನೆ, ಅವ್ನು ಚಾಕ್ರಿ ಮಾಡಬೇಕಷ್ಟೇ, ನನಗೆ ಜೀವನ ಇದು ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ಮಾತಾಡೋಕ್ಕೆ ಬಂದಿದ್ದಂತೆ. ಬಾ ಅವರೆಲ್ಲ ನಿನ್ನೆ ಬಂದು ಹಿಂಗೆ ಮಾಡಿಬಿಟ್ಟಿರೋದು. ಈ ಹಿಂದೆ ಅವರು ಹಿಂದನೂ ಯಾವಾಗಲೂ ಗಲಾಟೆ. ನಾವು ಅದಕ್ಕೂ ಕೇಳಿ ಒಂದು ಚಾನ್ಸ್ ಅಂತ ಯಾವಾಗಲೂ ಹೋಗಿ ಅವ್ರಿಗೆ ಇದು ಮಾಡಿ ಹೆಂಡ್ತಿನೂ ದೂರ ಮಾಡಬಾರ್ದು ಅಂತ ನಾವು ಚಾನ್ಸ್ ಕೊಟ್ಟಿದ್ದು, ಹೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾ ಇದ್ದೆ. ನಿಮ್ಗೇನಾಗಬೇಕು ಅವರು ಅಂತ? ಕೋಲಾರಲ್ಲಿ ಇಲ್ಲಿ ಜಾಸ್ತಿ ಆಗೋಯ್ತು ಕಂಪ್ಲೇಂಟ್, ಕೋಲಾರಲ್ಲಿ ಜಾಸ್ತಿ ಆಗೋಯ್ತು. ಮೊನ್ನೆನೂ ಒಂದು ಕಂಪ್ಲೇಂಟ್ ಅವರು ಹೇಳಿದ್ರು, ನಮಗೆ ಇದು ಮಾಡಬಾರ್ದಮ್ಮ, ಇನ್ನೊಂದು ಚಾನ್ಸ್ ಹೋಗಿ ನಾವೆಲ್ಲ ಇದು ಮಾಡಿ. ಅವ್ರು ಕೇಳಿಲ್ಲ. ಇಲ್ಲಾಂದ್ರೆ ನಾನು ಎಲ್ಲ ಹೊರಟೋಗ್ತೀನಿ, ಇಲ್ಲಾಂದ್ರೆ ಮಕ್ಕಳಿಗೂ ಸಾಯ್ಬಿಡ್ತೀನಿ, ನಾನು ಸಾಯ್ಬಿಡ್ತೀನಿ, ಅವ್ನು ಮಾತ್ರ ಬೇಡ, ಅವನು ಎತ್ಕೊತಾನೆ, ಮಾಡ್ಬಿಟ್ಟು ಮಾಡ್ತಾನೆ ಅಂತ ಹೇಳ್ತಾ ಇದ್ದೀನಿ ಸರ್. ಅದು ನನ್ನ ಅಪ್ಪ ಬೇಡ ಅಂತ ಹೇಳ್ತಾ ಇದ್ದೀನಿ. ಇದಾಗಬೇಕು. ಹೆಂಗ್ಸ್ಗೆ ಹೇಳ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಎಲ್ಲ ಆಗ್ಬಿಡ್ತೀನಿ, ಅವ್ರು ಇದ್ದಾರೆ ಅಲ್ಲ ಅಂತ ನೀನು ಇದು ಮಾಡ್ತಾ ಇರೋದು, ಅವರು ಬೇಡ, ನೀವು ಬೇಡ, ಆಗ್ಬಿಟ್ಟು ನಾನೇ ತೆಗೆದುಕೊಳ್ತೀನಿ ಅಂತ ಅವ್ನು ಹೇಳ್ತಾ ಇದ್ದೀನಿ. ಎಷ್ಟು ಎಲ್ಲಿ ಮದುವೆ ಆಗಿದ್ದಿದೆ? ಕೋಲಾರ ಕೋಲಾರ ಮದುವೆ ಆಗಿದ್ದೆ. ಚೆನ್ನಾಗಿ ಅದಕ್ಕೂ ನಾವು ಮಗನ ನೋಡು ಹೋಗ್ತಾ ಇದ್ದಿದ್ದಾವೆ. ಇವಾಗ ಅಮ್ಮ ಇಲ್ಲ ಅಂತ ನಾನು ಹೋಗಲ್ಲ, ನಮ್ಗೆ ಯಾರು ಬೇಡ, ಅವನು ನಾನೇ ಜೀವನ ಮಾಡ್ಕೊಂಡು ಮಕ್ಕಳಿಗೆ ಸಾಕೊಂತ ಇದೀನಿ ಅಂತ ಹೇಳ್ತಾ ಇದ್ದೆ ಸರ್. ಹೆಂಡತಿ ಶಶ್ಮಾ ಮತ್ತು ನಾದ್ನಿ ರೇಷ್ಮಾ ಕೊಲೆಯಾಗಿರುವ ಮಹಿಳೆಯರು. ಇವತ್ತು ನಡೆದಿರೋ ಘಟನೆ ಏನಂತ ಹೇಳಿದ್ರೆ, ಶಮ್ಮಾ ಮತ್ತು ರೇಷ್ಮಾವನ್ನು ಏಜಾಜ್ ಖಾನ್ ಅನ್ನೋವನ್ನು ಕೊಲೆ ಮಾಡೋನು ಅಂತ ಗೊತ್ತಾಗಿದೆ. ನಾವು ಬೆಳಗ್ಗೆ ಫೋನ್ ಮಾಡಿದ್ವಿ, ಮಗುಗೆ ರೆಗ್ಯುಲರ್ ಮಾತಾಡೋಕ್ಕೆ 8:30 ಕಾಲ್ ಮಾಡ್ತಾರೆ, ಎದ್ದೊಳಿದಾರೆ ಮಕ್ಕಳು ಸೇರಿಸಿದ್ದಾರೆ ಅಂತ. ಆ ಕಾರಣಕ್ಕೆ ಕಾಲ್ ಮಾಡೋವಾಗ ಕಾಲನ್ನು ಮಗು ರಿಸೀವ್ ಮಾಡಿಲ್ಲ. 2 ಮಕ್ಕಳು ಫೋನ್ ರಿಸೀವ್ ಮಾಡಿದ್ದಕ್ಕೆ ಅಕ್ಕಪಕ್ಕವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ರೆ ಅವರು ಬಂದು ಹೇಳಿದ್ರು ಈ ಥರ ಆಗಿದೆ, ಬೆಳಗಿನ ಜಾವರನೇ ಮಕ್ಕಳು ಕರ್ಕೊಂಡು ಹೋಗೋಣ ಅಂತ ಗೊತ್ತಾಗಿದೆ. ಏಜಾಜ್ ಖಾನ್ ಅನ್ನೋನು ಮಕ್ಕಳನ್ನು, ನನ್ನ ನಾದಿನಿ, ಇಬ್ಬರು ನಾದಿಗಳನ್ನು ಶಮಾ ಮತ್ತು ರೇಷ್ಮಾ ಅವಳಿನ ಕೊತ್ತನ್ನು ಕೊಯ್ದು ಅವನ ಮಕ್ಕಳನ್ನು ಕರ್ಕೊಂಡು ಹೋಗಿ ಕೋಲಾರಲ್ಲಿ ಸರೆಂಡರ್ ಆಗೋಣ ಅಂತ ಗೊತ್ತಾಗಿದೆ. ಯಾವ ಕಾರಣಕ್ಕೆ ಗಲಾಟೆ ನಡೆದಿತ್ತು ಅಂತ ಏನಾದರೂ ಗೊತ್ತಾ ಸರ್? ಅವ್ನು ಯಾವಾಗೂ ಮದುವೆ ಮಾಡಿ ಅವ್ನು ಅದೇ ಕಿರುಕುಳ, ಹಣಕಾಸಕ್ಕಾಗಲಿ ಕಿರುಕುಳ ಆಗಲಿ, ಹೆಂಡತಿ ಮಕ್ಕಳು ಚೆನ್ನಾಗಿ ಸಾಕ್ತಾ ಇರಲಿಲ್ಲ. ಆ ಕಾರಣಕ್ಕೆ ಯಾವಾಗೂ ನಡೀತಾ ಇದ್ದಿದೆ ಗಲಾಟೆಗೆ ಹೇಳಿ ನಾವು ಅದನ್ನು ಎಲ್ಲವನ್ನು ತಾಳ್ಮೆ ಮಾಡ್ಕೊಂಡು ಸಹಿಸ್ಕೊಂಡು ಹೋಗ್ತಾ ಇದ್ರಿ. ಅವ್ರ ತಾಯಿ ತೀರ್ಕೊಂಡು ಒಂದು 6 ತಿಂಗಳಾಯಿತು. 6 ತಿಂಗಳಿಂದ ಕಿರುಕುಳ ಜಾಸ್ತಿ ಆಯಿತು. ಕಿರುಕುಳ ಜಾಸ್ತಿ ಆದ ಮೇಲೆ ಆ ಮಗು ಏನು ಮಾಡಿತ್ತು, ಒಂದು 2 ತಿಂಗಳಿಂದ ಜಗಳ ಮಾಡ್ಕೊಂಡು ಬಂದು ನಮ್ಮ ಮನೇಲಿ ಸೇರಿತ್ತು. ಅವ್ರ ತಾಯಿ ಮನೇಲಿ ಬಂದಿತ್ತು. ಅರ್ಥ ಆಯ್ತಾ? ರೇಷ್ಮಾ ಅನ್ನೋ ಮಗು ನಮ್ಮ ಮನೇಲಿ ಇದ್ದಿದ್ದು. ಆ ಮಗುಗೆ ನಾವೇನು ಮಾಡಿದ್ರಿ, ಈಗ ಒಂಟಿ ಮಗು ಇದೆ ಅಂತೇಳಿ ಇಬ್ಬರನ್ನು ಸೇರಿಸಿ ಒಂದೇ ಗೂಡಲ್ಲಿಕ್ಕಿ 2 ತಿಂಗಳಿಂದ ಮಕ್ಕಳನ್ನು ನೋಡ್ತಾ ಇದ್ರಿ. ಮೊನ್ನೆಯಿಂದ ಬಂದು ಮಾತಾಡಿಸ್ಕೊಂಡು ಹೋಗಿದ್ರು. ದೊಡ್ಡರೆಲ್ಲ ಸೇರಿ ನ್ಯಾಯ ಮಾಡಬೇಕು ಅಂತ ಹೇಳಿ ಮನೆಯನ್ನು ಸೇರಿಸಬೇಕು ಅಂತ ತೀರ್ಮಾನದಲ್ಲಿ ತೊಗೊಂಡೋಗಿ ಮುಂಚೆನೇ ಅವನೇನು ಮಾಡ್ದ, ಈ ಥರ ಬಂದು ಕಿರುಕುಳ ಮಾಡಿ ಆತಂಕ ಮಗುವನ್ನು ಚೆನ್ನಾಗಿ ನೋಡ್ತಾ ಇರಲಿಲ್ಲ ಅಂತ ಗೊತ್ತಾಗ್ತದೆ. ಅವ್ನು ಬೇರೆ ಏನಾರ ಹ್ಯಾಬಿಟ್ಸ್ ಐತೆ, ಕುಡಿಯೋಂಥ ಹ್ಯಾಬಿಟ್ ಇದೆ, ಜೂಜಾಡೋಂಥ ಹ್ಯಾಬಿಟ್ ಇದೆ ಅವನ ಹತ್ರ ಇತ್ತು ಅಂತ ಅವನಿಗೆ. ಅವ್ನು ಮದುವೆ ಮಾಡಿಂದ ಯಾವಾಗ ಇದೆ ಕಿರುಕುಳ ಸರ್? ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 8 ವರ್ಷ ಆಯಿತು. ಅವ್ರ ತಾಯಿ ಸಹಿಸ್ಕೊಂಡು ಓದ್ತಾನೆ ಇದ್ರಿ. ಆ ಮಗುವಿಗೆ ನಾನು ಬೇಡ ಅಂತ ಬಂದು ಹಠ ಮಾಡಿ ಕೂತಿದ್ಲು 2 ತಿಂಗಳಿಂದ. ನಾವೇನು ಮಾಡಿದ್ವಿ, ಹೋಗಬಾರ್ದು ಬೇಡಮ್ಮ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ ತಾಳ್ಮೆಯಿಂದ ನಾವು ಕರ್ಕೊಂಡು ಹೋಗ್ತಾ ಇದ್ರಿ. 5ನೇ ತಾರೀಕು ಬಂದು ಮಾತಾಡ್ತೀರಂತೆಲ್ಲ ನಾವು ಹೇಳಿ ಜನಗಳೆಲ್ಲ ಕೂತಿದ್ವಿ ದೊಡ್ಡವರು. ಕೂತಿ ಮಾತಾಡೋಕೆ ಮುಂಚೆ ಈ ಥರ ಮಾಡೋದು. ಇಲ್ಲ, ಕೊಲೆ ಆಗೋಕ್ಕಿಂತ ಮುಂಚೆ ಏನಾದರೂ ನಿಮ್ಮ ಮೊಬೈಲ್ ಕರೆ ಬಂದಿರತಕ್ಕಂಥದ್ದು ಅಂಥವೇನಾದರೂ ಮಾಡ್ತೀನಿ ಆ ಥರ ಬೆದರಿಕೆ ಕೊಡ್ತಾ ಇದ್ದ ಐತೆ. ಅದು ಏನಂತ ಹೇಳ್ತಾ ಇದ್ರು ಬೆದರಿಕೆ? ನಿನ್ನ ಕೊತ್ತನ್ನು ಕೊಯ್ದಾಕ್ತೀನಿ ಹಂಗೆ ಅಂತ ಬೈತಾ ಇತ್ತು. ನಿಮ್ಗೆ ಏನಾರ ಹೇಳ್ತಾ ಇದ್ರು ಆ ವಿಚಾರವಾಗಿ? ಆ ಮಗು ವಿಚಾರದಾಗ ಹೇಳ್ತಾ ಇತ್ತು ನಮ್ಗೆ, ಅವ್ನು ಬಿಡಮ್ಮ ಯಾವಾಗನು ಅಂತ ನಾವು ಬಂದು ಮಾತಾಡೋಣ ದೊಡ್ಡವ್ರು ಅಂತ ಹೇಳಿ ನಾವು ಹೇಳಿ ಅದನ್ನು ಶಾಂತಿ ಮಾಡ್ತಾ ಇದ್ರಿ. ಈ ಥರ ಆಗಿದೆ. ಈಗ ಅವ್ರು ಹುಟ್ಟಿಯಿಂದ ಚಿಂತಾಮಣಿ ಇದ್ದಿದ್ದು, ಅವ್ನು ಮದುವೆ ಮಾಡಿಕೊಟ್ಟಿದ್ದು ಅವ್ರಿಗೆ ಕೋಲಾರಕ್ಕೆ. ಆ ಮಗುನು ಕೋಲಾರಲ್ಲಿ ಇತ್ತು. ಜಗಳ ಆದ ಮೇಲೆ ಮಗು ಚಿಂತಾಮಣಿಗೆ ಅವ್ರ ತಾಯಿ ಮನೆಗೆ ಬಂದು ಸೇರಿ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಕುಶಾಲ್ ಚೌಕ್ಸೆ ಹಾಗೂ ಚಿಂತಾಮಣಿ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ.
ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಜೆ ಕಾಲೋನಿಯಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ಬೇಸಿಕ್ಲಿ ಜೆ ಕಾಲೋನಿಯಲ್ಲಿ ಇಬ್ಬರು ಜನ ಲೇಡೀಸ್ದು ನಮಗೆ ಬಾಡಿ ಸಿಕ್ಕಿದೆ. ಒಬ್ಬರು ಲೇಡಿ ರೇಷ್ಮಾ ಮತ್ತು ಇನ್ನೊಬ್ಬರು ಶಮಾ. ಈ ಮರ್ಡರ್ದು ಆರೋಪಿ ಅವರ ಹಸ್ಬೆಂಡ್, ಶಮಾದು ಹಸ್ಬೆಂಡ್ ಇದ್ದಾರೆ. ಅವ್ರದ್ದು ವಾಸ ರೆಹಮತ್ ನಗರ್, ಗಲ್ಪೇಟೆ, ಕೋಲಾರ ಡಿಸ್ಟಿಕಲ್ಲಿ ಇದೆ. ಅವರು ಸುಮಾರು ದಿನದಿಂದ ಇವರದು ಮ್ಯಾರಿಟಲ್ ಡಿಸ್ಪ್ಯೂಟ್ ಏನಾದರೂ ನಡ್ತಾ ಇತ್ತು. ಬೇಸಿಕ್ಲಿ ಶಮಾದು ಮದರ್ ಅಂದರೆ ಆರೋಪಿದು ಮದರ್ ಎಲ್ಲದು ಡೆತ್ ಆಗಿತ್ತು 3-4 ತಿಂಗಳು ಹಿಂದೆ. ಆಮೇಲೆಯಿಂದ ಶಮಾ 3 ಜನ ಮಕ್ಕಳಿಗೆ ಕರ್ಕೊಂಡೋಗಿ ಎಲ್ಲಿ ವಾಸ ಇದ್ದರು ಅವ್ರದ್ದು ಜೆ ಕಾಲೋನಿಯಲ್ಲಿ ವಾಪಸ್ ಹೋಗ್ತಾ ಇರಲಿಲ್ಲ. ಈ ಕಾರಣ ಬಗ್ಗೆ ಸುಮಾರು ದಿನದಿಂದ ಅವ್ರದ್ದು ಗಲಾಟೆ ನಡ್ತಾ ಇತ್ತು. ಸೊ ಇವರು ಆರೋಪಿ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಗಲ್ಪೇಟೆಯಿಂದ ಬೈಕಲ್ಲಿ ಬಂದು ಇಲ್ಲಿ ಬಂದಿದ್ದಾರೆ ಮನೆಗೆ. ಆಮೇಲೆ ಬೈಕಲ್ಲಿ ಇಲ್ಲಿ ಬಂದಿದ್ದಾರೆ ಜೆ ಕಾಲೋನಿ ಚಿಂತಾಮಣಿಗೆ. ಮತ್ತು ಮನೆಯಲ್ಲಿ ಹೋಗಿ ಇಬ್ಬರು ಜನ ಲೇಡೀಸ್ ಅಂದರೆ ರೇಷ್ಮಾ ಅವ್ರದ್ದು ಯಂಗರ್ ಸಿಸ್ಟರ್ ಶಮಾದು, ಅವ್ರ ವೈಫ್ ಮತ್ತು ರೇಷ್ಮಾದು ಇಬ್ಬರು ಜನದು ಚಾಕುವಿಂದ ಮರ್ಡರ್ ಮಾಡಿದ್ದೀರ. ಮತ್ತು 3 ಜನ ಮಕ್ಕಳು ಯಾರು ಇದ್ದರು ಅವ್ರಿಗೆ ವಾಪಸ್ ಕರ್ಕೊಂಡು ಹೋಗಿ ಗಲ್ಪೇಟೆ ಹೋಗಿದ್ದಾರೆ ಬೈಕಿಂದ. ಗಲ್ಪೇಟೆಯಲ್ಲಿ ಇವರು ಅರೌಂಡ್ 8:45 ಸ್ಟೇಷನಲ್ಲಿ ಬಂದು ಸ್ವಂತ ಸರೆಂಡರ್ ಮಾಡಿದ್ದಾರೆ. ವೆಪನ್ ಕೂಡ ನಮಗೆ ಸಿಕ್ಕಿದೆ. ಈಗ ನಾವು ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ ಅವ್ರಿಗೆ. ಮುಂದೆ ಬೇರೆ ಏನು ಕಾರಣ ಇದೆ ಅಥವಾ ಬೇರೆ ಯಾವುದು ಆ್ಯಂಗಲ್ ಇದೆ ಅದು ಕೂಡ ನಾವು ಪತ್ತೆ ಮಾಡ್ತೀವಿ.